ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರನ್ನ ಅತ್ಯಧಿಕವಾಗಿ ಆಶೀರ್ವದಿಸಲಿ. ಈ ಸಮಯದಲ್ಲಿ ನೇರವಾಗಿ ನಾವು ವಾಕ್ಯಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ನಮ್ಮ ಬಲಗೈನ ಮೇಲಕ್ಕೆತ್ತೋಣ. ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಬುಧವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಕ್ವಿಕ್ಕಾಗಿ ಯಾರಾದರೂ ರಿಮೆಂಬರ್ ಮಾಡ್ರಿ. ಹಲ್ಲೆಲೂಯಾ. ನೆನಪು ಮಾಡಿಕೊಳ್ಳಿರಿ, ಜ್ಞಾಪಕ ಮಾಡಿಕೊಳ್ಳಬೇಕು. ಯಾರನ್ನ ಜ್ಞಾಪಕ ಮಾಡಿಕೊಳ್ಳಬೇಕು? ಮೊಟ್ಟ ಮೊದಲನೇದಾಗಿ ಸತ್ತವರೊಳಗಿಂದ ಎದ್ದು ಬಂದಾತ. ಮಕ್ಕಳಿಗೆ ಗಲಾಟೆ ಮಾಡಬೇಡ್ರಿ. ಹಲ್ಲೆಲೂಯಾ. ಸತ್ತವರೊಳಗಿಂದ ಎದ್ದು ಬಂದಿರುವಂತ ಯೇಸು ಕ್ರಿಸ್ತನನ್ನ ನೀವು ಜ್ಞಾಪಕ ಮಾಡಿಕೊಳ್ಳಿರಿ. ಹಲ್ಲೆಲೂಯಾ. ಅದರ ವಿಷಯವಾಗಿ ನಾವು ಓದುವ ಅನೇಕ ಅಂಶಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. ಪರಿಶುದ್ಧಾತ್ಮ ದೇವರು ಅನೇಕ ಅಂಶಗಳನ್ನು ನಮಗೆ ತಿಳಿಸಿದ್ದಾರೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಎರಡನೇ ಅಂಶ, ಯಾರನ್ನ ಜ್ಞಾಪಕ ಮಾಡಿಕೊಳ್ಳಬೇಕು? ಒಂದು ಕಟ್ಟಿಗೆ ತಿಪ್ಪಣ, ಕಟ್ಟಿಗೆ ತಗೊಂಡಿಲ್ದಿ ಬರ್ರಿ, ಕಟ್ಟಿಗೆ ತಗರ್ರಿ. ಕಟ್ಟಿಗೆ ತಗೊಂಡು ಈ ಕಡೆ ಬಂದು ಕುಂತ್ಕೊರಿ. ಹಲ್ಲೆಲೂಯಾ. ಯಾರನ್ನ ಜ್ಞಾಪಕ ಮಾಡಿಕೊಳ್ಳಬೇಕು? ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 6ನೇ ವಚನ. ಕರ್ತನು ನನ್ನ ಸಹಾಯಕನು, ಭಯಪಡೆನು. ಮನುಷ್ಯನು ನನಗೆ ಏನು ಮಾಡಾನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು. ನಿಮಗೆ ದೇವರ ವಾಕ್ಯವನ್ನ ತಿಳಿಸಿದ ನಿಮ್ಮ ಸಭಾನಾಯಕರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಅವರು ಯಾವ ರೀತಿಯಿಂದ ನಡೆದುಕೊಂಡು ಪ್ರಾಣ ಬಿಟ್ಟರೆಂಬುದನ್ನ ಆಲೋಚಿಸಿರಿ. ಅವರ ನಂಬಿಕೆಯನ್ನು ಅನುಸರಿಸಿರಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ. ಎರಡನೇದಾಗಿ, ಮೊದಲನೇದಾಗಿ ಯೇಸು ಕ್ರಿಸ್ತನನ್ನ ನಾವು ಜ್ಞಾಪಕ ಮಾಡಿಕೊಳ್ಳಬೇಕು. ಎರಡನೇದಾಗಿ ಯೇಸು ಕ್ರಿಸ್ತನನ್ನ ಪರಿಚಯ ಮಾಡಿರ್ತಕ್ಕಂಥ ಸಭಾನಾಯಕರು, ದೇವರನ್ನ ನಿಮಗೆ ಯಾರು ಪರಿಚಯ ಮಾಡಿದಾರೋ ನಿಮ್ಮ ಗುರುಗಳನ್ನ ಜ್ಞಾಪಕ ಮಾಡಿಕೊಳ್ಳಬೇಕು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, ಆ ಸಭಾನಾಯಕರು ನಿಮಗೋಸ್ಕರವಾಗಿ ನಿಮ್ಮ ಆತ್ಮ ರಕ್ಷಿಸಲ್ಪಡಬೇಕು, ನೀವು ನರಕಕ್ಕೆ ಹೋಗ್ಬಾರ್ದು, ನೀವು ಸತ್ಯವನ್ನು ತಿಳಿದುಕೊಳ್ಬೇಕಂತೇಳಿ ಹಗಲಿರುಳು ಪ್ರಾರ್ಥನೆ ಮಾಡಿ ನೀವು ನರಕದ ಗತಿ ಆಗ್ಬಾರ್ದು ಅಂತೇಳಿ ಅವ್ರು ಏನ್ ಮಾಡ್ತಾರ್ರಿ? ಪ್ರಾರ್ಥಿಸ್ತಾರೆ. ತಮ್ಮ ಜೀವಿತವನ್ನ ನಿಮಗಾಗಿಯೇ ವ್ಯಯ ಮಾಡಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸಾಮಾನ್ಯವಾಗಿರುವಂತದ್ದಲ್ಲ ದೇವರ ಸೇವೆ ಅಂದ್ರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ದೇವರ ಸೇವೆಗೋಸ್ಕರವಾಗಿ ಕರೆಯಲ್ಪಟ್ಟಂತ ಸಮಯದಲ್ಲಿ ಅನೇಕವಾಗಿರುವಂತಹ ಶೋಧನೆಗಳು, ಕಷ್ಟ ನಷ್ಟಗಳು, ಒಂದು ಆತ್ಮ ದೇವರ ಮಾರ್ಗದಿಂದ ತಪ್ಪಿ ಹೋದಾಗ ಆಗುವಂತಹ ನೋವು ಯಾರಿಗ್ ಗೊತ್ತು? ದೈವ ಸೇವಕರಾಗಿರುವಂತ ನಮಗೆ ಗೊತ್ತು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ನಿಮಗೆ ಬೋಧನೆಯನ್ನ ಕಲಿಸಿರ್ತಕ್ಕಂಥ ಆ ದೈವ ಸೇವಕರನ್ನ ನೀವು ಮರೆಯಬಾರದು. ಅವರನ್ನ ಜ್ಞಾಪಕದಲ್ಲಿ ನೀವು ಇಟ್ಟುಕೊಳ್ಳಬೇಕು. ಅವರು ಯಾವ ನಂಬಿಕೆಯನ್ನ ಅನುಸರಿಸಿ ನಿಮ್ಮ ಮಧ್ಯದಲ್ಲಿ ನಡೆದರೂ ಅವರ ನಂಬಿಕೆಯನ್ನ ನೀವು ಅನುಸರಿಸುವಂತವರು ಆಗ್ಬೇಕು ಪ್ರಿಯರೇ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ಪಷ್ಟವಾಗಿ ಪೌಲನು ಹೇಳ್ತಾ ಇದ್ದಾರೆ, ನಿಮ್ಮ ಸಭಾನಾಯಕರನ್ನ ನೆನಪು ಮಾಡಿಕೊಳ್ಳ್ರಿ. ಯಾಕೆ ಸಭಾನಾಯಕರನ್ನ ನೆನಪು ಮಾಡಿಕೊಳ್ಬೇಕಂದ್ರೆ ಅವರು ನಮ್ಮ ಆತ್ಮಗಳ ಲೆಕ್ಕವನ್ನ ದೇವರ ಮುಂದೆ ಒಪ್ಪಿಸುವವರಾಗಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೀವು ಸುಮ್ಮನೆ ದೇವ್ರ ಕಡೆಗೆ ಬಂದಿಲ್ಲ. ಹಲ್ಲೆಲೂಯಾ. ನೀವು ರಕ್ಷಿಸಲ್ಪಡಬೇಕಂತೇಳಿ ಪ್ರಾರ್ಥನೆಯನ್ನ ಮಾಡಲಾಗಿದೆ. ಹಲ್ಲೆಲೂಯಾ. ದೇವರು ನಿಮ್ಮ ಪರವಾಗಿ ಯಾರನ್ನ ಇಟ್ಟಿದ್ದಾರೆ? ಇಲ್ಲಿ ನಾಯಕರಾಗಿ ನಮ್ಮನ್ನೇ ಇಟ್ಟಿದ್ದಾರೆ ಪ್ರಿಯರೇ. ಯಾರೇ ಯಾವ ಸಭೆಯಲ್ಲಿ ಯಾವ ದೈವ ಸೇವಕರೇ ಇರಲಿ, ಅವರನ್ನ ನೀವು ಆ ಒಂದು ಸಭೆಗೆ ಹೋಗುವಂತವ್ರು ಏನ್ ಮಾಡ್ಬೇಕು? ನೆನಪು ಮಾಡಿಕೊಳ್ಳಬೇಕು, ಜ್ಞಾಪಕ ಮಾಡಿಕೊಳ್ಳಬೇಕು. ಯಾಕೆ ದೇವರ ವಾಕ್ಯ ಆ ರೀತಿಯಾಗಿ ಜ್ಞಾಪಕ ಮಾಡಿಕೊಳ್ಳಬೇಕು ದೈವ ಸೇವಕರನ್ನಂತೇಳಿ ಹೇಳ್ತಾ ಇದೆ ಅಂದ್ರೆ, ಅಲ್ಲಿ ಮುಂದೆ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. 17ನೇ ವಚನ ಓದ್ತೀರ ಸರಿ?
ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ, ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರಿ, ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನ ಕಾಯುವವರಾಗಿದ್ದಾರೆ. ಹಲ್ಲೆಲೂಯಾ. ಸಭಾನಾಯಕರನ್ನ ಯಾಕೆ ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಂದ್ರೆ, ನಿಮ್ಮ ಆತ್ಮ ದೇವರು ಯಾರ ವಶದಲ್ಲಿ ಕೊಟ್ಟಿದ್ದಾನೆ? ಯಾರ ವಶದಲ್ಲಿ ಕೊಟ್ಟಿದ್ದಾನೆ? ನಿಮ್ಮ ದೈವ ಸೇವಕರು ಅವರ ವಶದಲ್ಲಿ ನಿಮ್ಮ ಆತ್ಮ ಕೊಟ್ಟಿದ್ದಾನೆ. ಅವರ ಒಂದು ಆತ್ಮಗಳ ವಿಷಯವಾಗಿ ಲೆಕ್ಕ ಒಪ್ಪಿಸಬೇಕಾದಂಥವರು ಯಾರಾಗಿದ್ದಾರೆ? ದೈವ ಸೇವಕರು. ಪ್ರಿಯರೇ, ಹಲ್ಲೆಲೂಯಾ. ಈ ಒಂದು ಕಾಲೇಜ್ ಪ್ರಿನ್ಸಿಪಾಲ್ ಇರ್ತಾನೆ. ಅವ್ರ ಪ್ರಿನ್ಸಿಪಾಲ್ ಇರುವಂಥ ಸಮಯದಲ್ಲಿ ಯಾರಾದರೂ ಮೇಲ್ಗಡೆಯಿಂದ ಅಧಿಕಾರಿಗಳು ಬಂದಂಥ ಸಮಯದಲ್ಲಿ ಆ ಪ್ರಿನ್ಸಿಪಾಲ್ ಏನು ಮಾಡಬೇಕಾಗತ್ತೆ? ತನ್ನ ಸ್ಕೂಲಲ್ಲಿ ಇರ್ತಕ್ಕಂಥ ಮಕ್ಕಳದೆಲ್ಲ ವಿಷಯವಾಗಿ ಏನು ಮಾಡ್ತಾನಂತ ಲೆಕ್ಕ ಒಪ್ಪಿಸ್ತಾನೆ. ಇಷ್ಟು ಮಕ್ಕಳು ಸ್ಕೂಲಿಗೆ ಬರ್ತಾ ಇದ್ದಾರೆ, ಇಷ್ಟು ಮಕ್ಕಳು ಇಷ್ಟು ದಿವಸ ಬಂದಿದ್ದಾರೆ, ಇಷ್ಟು ಮಕ್ಕಳು ಸ್ಕೂಲ್ಗೆ ಬಂದಿಲ್ಲ, ಕೆಲವೊಬ್ಬರು ಇದರಲ್ಲಿ ಫೇಲ್ ಆಗಿದ್ದಾರೆ. ಫೇಲ್ ಆಗೋದಕ್ಕೆ ಕಾರಣಗಳು ಏನು? ಕೆಲವೊಬ್ಬರು ಜಸ್ಟ್ ಪಾಸ್ ಆಗಿದ್ದಾರೆ. ಅವೆಲ್ಲದಕ್ಕೆ ಕಾರಣ ಏನಂತೇಳಿ ಎಕ್ಸ್ಪ್ಲೇನ್ ಮಾಡೋದು ಯಾರಲ್ಲಿ? ಪ್ರಿನ್ಸಿಪಾಲ್. ಯಾಕಂದರೆ ಹೆಡ್ ಆಫ್ ದ ಕಾಲೇಜ್ ಆತನೇ ಅದಕ್ಕೆ ಏನಾಗಿದ್ದಾನೆ? ಅಧಿಕಾರವುಳ್ಳವನಾಗಿದ್ದಾನೆ. ಆತನೇ ಮುಖ್ಯಸ್ಥನಾಗಿದ್ದಾನೆ. ಆತನೇ ಚೀಫ್ ಆಗಿದ್ದಾನೆ. ಹಲ್ಲೆಲೂಯಾ. ಪ್ರೇಸ್ ಗಾಡ್. ಅದೇ ರೀತಿಯಾಗಿ ಆತ್ಮಿಕವಾದ ದೃಷ್ಟಿಕೋನದಲ್ಲಿ ನಾವು ನೋಡುವಾಗ, ಯಾವಾಗ ನೀನು ರಕ್ಷಣೆಯ ಮಾರ್ಗದಲ್ಲಿ ಬಂದೆಯೋ, ಯಾವಾಗ ನೀನು ದೇವರನ್ನು ತಿಳಿದುಕೊಂಡೆಯೋ, ಯಾರ ಮೂಲಕವಾಗಿ ದೇವರನ್ನು ತಿಳಿದುಕೊಂಡೆಯೋ, ಆ ಸಭಾನಾಯಕರನ್ನು ನೀನು ಮರಿಲೇಬಾರದು. ನೀನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ಮಂದೆಯನ್ನ ಕಾಯುವಂಥವ್ರು ಯಾರ್ರೀ? ಸಭಾನಾಯಕರು. ಹಲ್ಲೆಲೂಯಾ. ನಿಮಗೋಸ್ಕರವಾಗಿ ಹಗಲಿರುಳು ಪ್ರಾರ್ಥನೆ ಮಾಡುವಂಥವ್ರು ಯಾರು? ಸಭಾನಾಯಕರು. ನೀವು ಹಿಂಗೇಳಿ ಹೋಗ್ಬಿಡ್ತೀರಿ, ಸಮಸ್ಯೆ ಹಿಂಗೆ ಬರೆಸಿ ಹೋಗ್ಬಿಡ್ತೀರಿ. ಅದಕ್ಕೋಸ್ಕರವಾಗಿ ಪ್ರಾರ್ಥಿಸಬೇಕಾದ್ರೆ ಎಷ್ಟು ಸಮಯವನ್ನು ನಾವು ವ್ಯಯ ಮಾಡಬೇಕು. ದೇವರು ಅದಕ್ಕಾಗಿ ನಮ್ಮನ್ನ ಕರೆದಿದ್ದಾನೆ. ಹಲ್ಲೆಲೂಯಾ. ಪ್ರೇಸ್ ಗಾಡ್. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಆ ನಿಮ್ಮ ಸಭಾನಾಯಕರನ್ನು ನೀವು ಮರಿಬೇಡ್ರಿ. ಸಭಾನಾಯಕರನ್ನು ನೀವೇನು ಮಾಡ್ರಿ? ಜ್ಞಾಪಕ ಮಾಡಿಕೊಳ್ಳ್ರಿ. ಅವರು ಅನುಸರಿಸಿದಂಥ ನಂಬಿಕೆ ಎಂತಹದಾಗಿತ್ತೋ ಆ ನಂಬಿಕೆಯನ್ನ ಜ್ಞಾಪಕ ಮಾಡಿಕೊಳ್ಳ್ರಿ. ಅವರು ಯಾಕೆ ನಿಮಗೆ ವಾಕ್ಯಗಳನ್ನ ಬೋಧನೆ ಮಾಡ್ತಾ ಇದ್ದಾರೋ ಅದನ್ನ ನೀವು ತಿಳಿದುಕೊಂಡು ನೀವು ಅವರನ್ನ ಜ್ಞಾಪಕ ಮಾಡಿಕೊಳ್ಬೇಕಾದ್ರೆ. ವಾಕ್ಯ ಬೋಧನೆ ಯಾಕ್ರಿ? ಪ್ರತಿ ವಾರ ನಾವು ಯಾಕೆ ವಾಕ್ಯ ಬೋಧನೆಯಲ್ಲಿ ನಾವು ಇರಬೇಕಾಗುತ್ತೆ? ತಪ್ಪಿ ಹೋಗಬಾರ್ದು. ದೇವರ ಸನ್ನಿಧಾನವನ್ನು ನಾವು ಅನುಭವಿಸಬೇಕು. ಮಾತು ಆಡ್ಲಾರದೆ ಹೋದ್ರೆ ತಿಳಿದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ದೇವರ ವಾಕ್ಯ ಹೇಳುತ್ತೆ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ, ದೇವ ದರ್ಶಕರಿಲ್ಲದಿರುವಲ್ಲಿ ಜನರು ಅಂಕೆ ಮೀರಿ ಬೆಳೆಯುವರು ಅಂತೇಳಿ. ಹಲ್ಲೆಲೂಯಾ. ಪ್ರೇಸ್ ಗಾಡ್. ದೇವ ಜನರು ದೇವರನ್ನ ಸುವಾರ್ತೆಯನ್ನು ಸಾರುವಂತ ಮಕ್ಕಳು ಇರಲೇಬೇಕು. ಇದ್ದಾಗ ಮಾತ್ರ ಆ ಒಂದು ದೇಶದಲ್ಲಿ ಸಮಾಧಾನ ಎನ್ನುವಂಥದ್ದು ಇರುತ್ತೆ. ಅದರ ಸಲುವಾಗಿ ಯಾರ ಕಾಲುಗಳು ಸುಂದರ ಎಂಬುದಾಗಿ ವಾಕ್ಯ ಹೇಳುತ್ತಂದ್ರೆ, ಸುವಾರ್ತೆಯನ್ನ ಸಾರುವಂತ ದೂತನ ಪಾದಗಳು. ಯಾರು ಆ ದೂತರು? ಯಾರ್ರೀ? ಯಾರು? ಹಲ್ಲೆಲೂಯಾ. ವಾಕ್ಯ ಕೇಳ್ತಾ ಇಲ್ಲ, ನಿದ್ದೆ ಮಾಡ್ತಾ ಇದ್ದೀನಿ. ಹಲ್ಲೆಲೂಯಾ. ಸುವಾರ್ತೆಯನ್ನು ಸಾರುವಂಥವ್ರು ಯಾರು? ನಿಮಗೆ ಯೇಸು ಕ್ರಿಸ್ತನ ಬಗ್ಗೆ ಹೇಳುವಂಥವ್ರು ಯಾರು? ಯೇಸು ಕ್ರಿಸ್ತನ ಕೊಡುವಂಥ ಮಹಿಮೆ ಬಗ್ಗೆ ನಿಮಗೆ ತಿಳಿಸುವಂಥವರು ಯಾರು? ನಿಮ್ಮ ಸಭಾನಾಯಕರು. ಅಂದ್ರೆ ಯಾರು? ನಾವು. ಹಲ್ಲೆಲೂಯಾ. ಅವರನ್ನ ನೀವು ಜ್ಞಾಪಕ ಮಾಡಿಕೊಳ್ಳಬೇಕು. ಒಂದು ವೇಳೆ ನೀವು ಬೇರೆ ಸಭೆಗೆ ಹೋಗುವಂಥವ್ರಾಗಿದ್ದರೆ, ಆ ಒಂದು ಸಭೆಯಲ್ಲಿ ನೀವು ಅಧೀನರಾಗಿದ್ರೆ, ಅಲ್ಲಿಯ ಸಭಾನಾಯಕರನ್ನ ನೀವೇನು ಮಾಡಬೇಕು? ಜ್ಞಾಪಕ ಮಾಡಿಕೊಳ್ಳಬೇಕು. ನೀವು ಬೇರೆ ಒಂದು ಸಭೆಯಲ್ಲಿ ರಕ್ಷಣೆ ಹೊಂದಿದಂಥವರು ಆಗಿದ್ರೆ, ಆದರೆ ಇಲ್ಲಿ ರಕ್ಷಣೆ ಹೊಂದಿದಂಥ ನೀವು ನಿಮ್ಮ ಸಭಾನಾಯಕರ ಮಾತನ್ನ ಕೇಳುವವರಾಗಬೇಕು. ಅವರಿಗೆ ಅಧೀನತೆ ಉಳ್ಳವರಾಗಿ ನೀವು ಇರಬೇಕು. ಅವರು ನಿಮ್ಮ ಆತ್ಮಗಳನ್ನು ಕಾಯುವಂಥವರು ಆಗಿದ್ದಾರೆ. ನೀವು ವ್ಯಸನ ಪಟ್ಟು ಏನಾದರೂ ಕಷ್ಟದಲ್ಲಿದ್ದರೆ, ದುಃಖದಲ್ಲಿದ್ದರೆ, ಬಾಧೆಯಲ್ಲಿದ್ದರೆ, ಮೊಟ್ಟ ಮೊದಲನೇದಾಗಿ ನಿಮ್ಮ ಕುಟುಂಬದವರು ಒಂದು ವೇಳೆ ನಿಮ್ಮ ಮೇಲೆ ಇರುಸು ಮುರುಸು ಇದ್ದಂಥವ್ರು ಒಂದು ವೇಳೆ ನೋವು ಪಡೋದಿಲ್ಲೇನೋ, ಯಾರಿಗೆ ಗೊತ್ತಾದ ಮೇಲೆ ನೋವು ಪಡ್ತಾರ್ರಿ? ನಿಮ್ಮ ಸಭಾನಾಯಕರಿಗೆ ಗೊತ್ತಾದ ಮೇಲೆ. ಒಂದು ವೇಳೆ ಒಂದು ಕುರಿ ತಪ್ಪಿ ಹಟ್ಟಿ ಒಳಗಿಂದ ಹೊರಗಡೆ ಹೋದಾಗ, ಅಂದ್ರೆ ದೇವರ ಮಾರ್ಗದಿಂದ ಬಿಟ್ಟು ತೊಲಗಿದಾಗ, ಅವಾಗ ಯಾರಿಗೆ ನೋವಾಗತ್ರಿ? ಸಭಾನಾಯಕರಿಗೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯದ ಮೂಲಕವಾಗಿ ನಾವು ನಿಮ್ಮನ್ನ ಎತ್ತಿದ್ದೇವೆ. ಹಲ್ಲೆಲೂಯಾ. ನಿಮ್ಮ ಆತ್ಮಿಕ ತಂದೆ ತಾಯಿಯಂದ್ರು ಯಾರು? ನಾವಾಗಿದ್ದೇವೆ ಪ್ರಿಯರೇ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆ ನಿಮ್ಮ ಸಭಾನಾಯಕರು ನಿಮ್ಮ ಮಧ್ಯದಲ್ಲಿ ಯಾವ ರೀತಿಯಾಗಿ ನಡೆದುಕೊಂಡು ನಂಬಿಕೆಯನ್ನ ಅನುಸರಿಸಿದ್ರು. ಈ ಸತ್ಯವೇದ ನಮ್ಮ ಕೈಯಲ್ಲಿ ಸುಮ್ಮನೆ ಬಂದಿಲ್ಲ. ಈ ಸತ್ಯವೇದ ನಮ್ಮ ಕೈಯಲ್ಲಿ ಬರಬೇಕಾದ್ರೆ ಎಷ್ಟೋ ಪ್ರಾಣ ಪಕ್ಷಿಗಳು ಹಾರಿ ಹೋಗಿದ್ದಾವೆ, ಎಷ್ಟೋ ಜನರು
ಹತಸಾಕ್ಷಿಗಳಾಗಿದ್ದಾರೆ. ಎಷ್ಟೋ ಜನರು ತಮ್ಮ ಕುಟುಂಬವನ್ನು ಬಿಟ್ಟು, ತಮ್ಮ ದೇಶವನ್ನು ಬಿಟ್ಟು, ಭಾಷೆ ಗೊತ್ತಿರಲಾರ್ದಂತ ದೇಶಕ್ಕೆ ಬಂದು ಏನ್ ಮಾಡಿದ್ದಾರೆ, ಇಲ್ಲಿ ಭಾಷೆಯನ್ನ ಈ ಒಂದು ಲ್ಯಾಂಡ್ ಅಲ್ಲಿ, ಭಾರತ ದೇಶದಲ್ಲಿ ಕಾಲಿಡೋದಕ್ಕಿಂತ ಮುಂಚಿತವಾಗಿಯೇ ಕಲಿತುಕೊಂಡು ತಮ್ಮ ಜೀವಿತವನ್ನು ದೇವರಿಗೋಸ್ಕರವಾಗಿ ಸಮರ್ಪಣೆ ಮಾಡಿ, ಭಾರತ ದೇಶದಲ್ಲಿರುವಂತವ್ರು ಯಾರು ಕೂಡ ಏನಾಗಬಾರ್ದು, ನರಕಕ್ಕೆ ಹೋಗಬಾರ್ದು, ರಕ್ಷಣೆ ಮಾರ್ಗದಲ್ಲಿ ಬರಬೇಕಂತ ಹೇಳಿ ವಿಲಿಯಂ ಕೇರಿ ಎನ್ನುವಂತ ಮಿಷನರಿ ಅವರು ಇಂಗ್ಲೆಂಡಿನಿಂದ ಭಾರತ ದೇಶಕ್ಕೆ ಪ್ರಯಾಣವಾಗಿ ಬಂದ್ರು ಪ್ರಿಯರೇ. ಹಡಗಿನಲ್ಲಿಯೇ ಅವ್ರು ಏನ್ ಮಾಡಿದ್ರು, ಭಾಷೆಯನ್ನ, ಭಾರತ ದೇಶದಲ್ಲಿ ಮಾತಾಡುವಂತ ಭಾಷೆಗಳನ್ನ ಅವರು ಕಲಿತರು ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ಬಂದ ಮೇಲೆ ಅವರು ಅನೇಕ ಸತ್ಯವೇದವನ್ನು ಅನೇಕ ಭಾಷೆಗಳಲ್ಲಿ ಅವ್ರು ಏನ್ ಮಾಡಿದ್ರು, ಭಾಷಾಂತರ ಮಾಡಿದ್ರು. ಕನ್ನಡ ಸತ್ಯವೇದ ನಮ್ಮ ಕೈಯಲ್ಲಿದೆ ಅಂದ್ರೆ ಅದಕ್ಕೆ ವಿಲಿಯಂ ಕೇರಿ ಅವರ ಕೊಡುಗೆ ಅಪಾರ. ಅವರು ಯಾರಾಗಿದ್ದಾರೆ, ದೈವ ಸೇವಕರಾಗಿದ್ದಾರೆ, ಸಭಾ ನಾಯಕರಾಗಿದ್ದಾರೆ. ಅಂತಹ ದೈವ ಸೇವಕರನ್ನು ಇವತ್ತಿನ ದಿವಸ ನಾವೇನ್ ಮಾಡಬೇಕು, ಜ್ಞಾಪಕ ಮಾಡಿಕೊಳ್ಬೇಕು. ಅನೇಕ ದೈವ ಸೇವಕರು ಪ್ರಿಯರೇ, ಅವರು ಸೇವೆಗೋಸ್ಕರವಾಗಿ ತಮ್ಮ ಜೀವವನ್ನೇ, ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟಿದ್ದಾರೆ, ಬಲಿಯಾಗಿ ಹೋಗಿದ್ದಾರೆ ಪ್ರಿಯರೇ. ಕೆಲವು ಜನರನ್ನ ದೇವರ ಸೇವೆ ಮಾಡುವಂತ ಕಾರಣಕ್ಕಾಗಿ ಅನೇಕ ದೇವರ ಬಗ್ಗೆ ಅವಗಾಹನೆ ಇರಲಾರ್ದಂತ ಸೈತಾನನ ಸೆಳವಿಗೆ ಸಿಲುಕಿಕೊಂಡಂತವ್ರು ಏನ್ ಮಾಡಿದ್ದಾರೆ, ಸಾಯಿಸಿದ್ದಾರೆ ಪ್ರಿಯರ, ಹತಸಾಕ್ಷಿಗಳಾಗಿ ಹೋಗಿದ್ದಾರೆ. ಇಲ್ಲಿ ದೇವರು ವಾಕ್ಯ ಹೇಳ್ತಾ ಇದೆ, ಯಾಕೆ ಸಭಾನಾಯಕರನ್ನ ಜ್ಞಾಪಕ ಮಾಡಿಕೊಳ್ಬೇಕಂದ್ರೆ, ಆ ಸಭಾನಾಯಕರು ನಿಮ್ಮ ಆತ್ಮಗಳ ಬಗ್ಗೆ ಲೆಕ್ಕ ಒಪ್ಪಿಸುವಂತವರು ಆಗಿದ್ದಾರೆ. ನಿಮ್ಮ ಪ್ರತಿ ಆತ್ಮಿಕವಾಗಿರ್ತಕ್ಕಂಥ ವಿಚಾರ, ಆತ್ಮಿಕವಾಗಿರ್ತಕ್ಕಂಥ ಬೆಳವಣಿಗೆ ಅದು ಯಾರ ಮೂಲಕವಾಗಿ ಆಗುತ್ತೆ, ಸಭಾನಾಯಕರು ನಿಮಗೆ ತಿಳಿಸಿಕೊಟ್ಟಾಗ, ಮರ್ಮಗಳನ್ನ ಹೇಳಿದಾಗ, ಯಾವ ರೀತಿಯಾಗಿ ನಡೆಯಬೇಕೆಂಬುದಾಗಿ ನಿಮಗೆ ಹೇಳಲಾರದೇ ಇದ್ರೆ ನೀವು ಬದಲಾಗಕ್ಕೆ ಸಾಧ್ಯನಾ? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ನಿಮ್ಮ ಸಭಾನಾಯಕರನ್ನು ನೀವೇನ್ ಮಾಡಬೇಕು, ಜ್ಞಾಪಕ ಮಾಡಿಕೊಳ್ಬೇಕಲ್ಲ. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಅವರು ವ್ಯಸನದಿಂದ ಇರುವುದು, ಏನ್ ನೋಡ್ರಿ ವಾಕ್ಯದು, ಅವರು ವ್ಯಸನ ಪಡದೆ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ. ಅವರು ವ್ಯಸನದಿಂದ ಇರುವುದು ನಿಮಗೆ ಪ್ರಯೋಜನಕರವಾದದ್ದಲ್ಲ. ವ್ಯಸನ ಯಾವಾಗ ಬರುತ್ತೆ ಸಭಾನಾಯಕರಿಗೆ, ನೀವು ದಾರಿ ತಪ್ಪಿ ನಡೆದಂತ ಒಂದು ಸಂದರ್ಭದಲ್ಲಿ, ದೇವರ ಆಜ್ಞೆ ಏನಿದೆ ಆ ಆಜ್ಞೆಗಳನ್ನು ಧಿಕ್ಕರಿಸಿ ನಡೆದಂತ ಒಂದು ಸಮಯದಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಸಭಾನಾಯಕರನ್ನ ನೀವು ಏನ್ ಮಾಡಬಾರ್ದು, ಮರೆಯಬಾರದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮೊಟ್ಟ ಮೊದಲನೇದಾಗಿ ಯೇಸುವನ್ನ ಮರೆಯಬಾರದು, ದೇವರನ್ನ ಮರೆಯಬಾರದು. ಎರಡನೆಯದಾಗಿ ಯಾರನ್ನ ಮರೆಯಬಾರದು, ನಿಮ್ಮ ಆತ್ಮಗಳನ್ನ ಕಾಯುವಂತವರು ಯಾರಾಗಿದ್ದಾರೆ, ಲೆಕ್ಕಗಳನ್ನು ಒಪ್ಪಿಸುವಂತವ್ರು ಯಾರಾಗಿದ್ದಾರೆ, ನಿಮ್ಮ ಸಭೆಯ ನಾಯಕರಾಗಿದ್ದಾರೆ. ಅವರನ್ನ ಏನ್ ಮಾಡಬೇಕು, ಜ್ಞಾಪಕ ಮಾಡಿಕೊಳ್ಬೇಕು. ಮೂರನೇದಾಗಿ ನಾವು ನೋಡೋಣ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 3ನೇ ವಚನ ಒಂದ್ಸರಿ ಓದ್ತೀರಾ? ಆದ್ದರಿಂದ ನೀನು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೋ ಮತ್ತು ದೇವರ ಕಡೆಗೆ ತಿರುಗಿಕೋ. ಮೂರನೇದಾಗಿ ಯಾವುದನ್ನ ಜ್ಞಾಪಕ ಮಾಡಿಕೊಳ್ಳಬೇಕು, ಉಪದೇಶ. ಹಲ್ಲೆಲೂಯಾ. ದೇವರು, ಎರಡನೇದಾಗಿ ದೈವ ಸೇವಕರು, ಮೂರನೇದಾಗಿ ದೇವರ ವಾಕ್ಯ. ಉಪದೇಶ ನಿನ್ನ ಜೀವಿತಕ್ಕೆ ಏನಾಗಿದ್ದಾರೆ, ಬಲವಾದಂತ ಆಧಾರವಾಗಿದೆ. ನಿನ್ನ ಜೀವ ಉಳಿಸುವಂಥದ್ದು ಯಾವುದು, ಉಪದೇಶ. ಸತ್ಯವೇದ ಪುಸ್ತಕದಲ್ಲಿ ಜ್ಞಾನೋಕ್ತಿಗಳಲ್ಲಿ ನಾವು ನೋಡ್ತಾ ಇದ್ದೇವೆ, 4ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, 10ನೇ ವಚನದಿಂದ ಓದಿಕೊಳ್ಳುವಾಗ ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಕಂದ ಆಲಿಸಿ ನನ್ನ ಮಾತುಗಳನ್ನು ಕೇಳು, ಕೇಳಿದರೆ ನಿನ್ನ ಜೀವಮಾನದ ವರ್ಷಗಳು ಹೆಚ್ಚುವವು. ನಾನು ಜ್ಞಾನ ಮಾರ್ಗವನ್ನು ಉಪದೇಶಿಸಿ ಧರ್ಮ ಮಾರ್ಗದಲ್ಲಿ ನಿನ್ನನ್ನು ನಡೆಸುವೆನು. 13ನೇ ವಚನ ಹೇಳ್ತಾ ಇದೆ 4ನೇ ಅಧ್ಯಾಯದಲ್ಲಿ, ಸದುಪದೇಶವನ್ನ ಹಿಡಿ, ಸಡಿಲ ಬಿಡಬೇಡ, ಅದನ್ನು ಕಾಪಾಡಿಕೋ, ಅದೇ ನಿನ್ನ ಜೀವವು ಎಂಬುದಾಗಿ. ಹಲ್ಲೆಲೂಯಾ. ಯಾವುದ್ರಿ ಉಪದೇಶ? ಯೇಸು ಕ್ರಿಸ್ತನ ಬಗ್ಗೆ ತಿಳಿಸುವಂಥದ್ದು. ಯೇಸು ಇರುವಂಥ ಒಂದು ಸ್ಥಳದಲ್ಲಿ ನಾವು ಸೇರಬೇಕಾದ್ರೆ ಆ ಯೇಸು ಕ್ರಿಸ್ತನ ಹಾಗೆ ನಾವು ಈ ಲೋಕದಲ್ಲಿ ನಾವು
ಜೀವಿಸಬೇಕು. ಆತನು ಹೇಳಿದ ಮಾರ್ಗದಲ್ಲಿ ಈ ಲೋಕದಲ್ಲಿ ನಾವು ನಡಿಬೇಕು ಪ್ರಿಯರ. ಆ ಉಪದೇಶವನ್ನು ನಮಗೆ ತಿಳಿಸಿಕೊಟ್ಟಂತವ್ರು ಯಾರು? ನಮ್ಮ ಪೂರ್ವಿಕರು, ಅಪೋಸ್ತಲರು. ಹಲ್ಲೆಲೂಯ. ಅವರ ಮೂಲಕವಾಗಿ ಬಂದಿರತಕ್ಕಂಥ ಆ ಉಪದೇಶವನ್ನ ನಾವು ನೆನಪಿಗೆ ತಂದುಕೊಳ್ಳಬೇಕು. ಉಪದೇಶವನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ಅದನ್ನು ಎಂದಿಗೂ ಕೂಡ ನಾವು ಮರಿಬಾರದು. ಎಲ್ಲ ಮರ್ತಿರ್ತೀರಿ ಉಪದೇಶ, ಬೇರೆದೆಲ್ಲ ನೆನಪಿರುತ್ತೆ. ಹಲ್ಲೆಲೂಯ. ಏನ್ರಿ, ಉಪದೇಶ ಎಲ್ಲ ಮರ್ತಿರ್ತೀರಿ, ಬೇರೆದೆಲ್ಲ ನೆನಪಿರುತ್ತೆ. ಅವ್ರ ಸುದ್ದಿ, ಇವ್ರ ಸುದ್ದಿ, ಎಲ್ಲ ಸುದ್ದಿಗಳು, ಮನೆ ಸುದ್ದಿ ಬಂತು, ಊರ ಸುದ್ದಿ ಬಂತು, ಸಿಂಧನೂರದು ಬಂತು, ಬೇರೆ ಬೆಂಗಳೂರದು, ಅಮೆರಿಕದವರೆಗೂ ಸುದ್ದಿ ಮಾತಾಡ್ತೀರಿ. ಆದರೆ ದೇವರ ವಾಕ್ಯ ಮಾತ್ರ ನೆನಪಲ್ಲಿ ಇಟ್ಕೊಳ್ಳಲ್ಲ. ದೇವರ ವಾಕ್ಯ ಮಾತ್ರ ನಿಮ್ಮಲ್ಲಿ ಮುದ್ರಿಸಿಕೊಳ್ಳಲ್ಲ. ಹಲ್ಲೆಲೂಯ. ಅದರ ಸಲುವಾಗಿ ಶೋಧನೆಗಳು, ಬಾಧೆಗಳು, ಇಕ್ಕಟ್ಟುಗಳು, ಪಾಪದಲ್ಲಿ ಬೀಳೋದಕ್ಕೆ ಕಾರಣಗಳು ಯಾಕೆ ಹೇಳ್ರಿ? ಇವೇ ಉಪದೇಶವನ್ನ ನೀವೇನ್ ಮಾಡಬೇಕು? ಬಿಗಿಯಾಗಿ ಹಿಡಿದುಕೊಳ್ಬೇಕು, ಹೃದಯದಲ್ಲಿ ಅದನ್ನ ಇಟ್ಕೊಳ್ಬೇಕು. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಉಪದೇಶ ಏನಾಗಿದೆ? ಅದು ನಿಮ್ಮ ಜೀವಿತಕ್ಕೆ ಜೀವವನ್ನು ಒದಗಿಸಿಕೊಡುವಂಥದ್ದಾಗಿದೆ. ಹಲ್ಲೆಲೂಯ. ಅದು ಜೀವ ಮಾರ್ಗವಾಗಿದೆ. ಯಾವುದ್ರಿ? ಉಪದೇಶ. ಆ ಉಪದೇಶವನ್ನು ನೀವೇನ್ ಮಾಡಬಾರ್ದು? ಮರಿಬಾರ್ದು. ಒಂದು ವೇಳೆ ಮರೆತರೆ, ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ವಿ, ಏನಂತ ಹೇಳ್ತಾ ಇದೆ? ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 4ನೇ ವಚನ. ಒಂದು ಸಾರಿ ಓದ್ರಿ. ಆದರೂ ನಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಒಂದು ಸಾರಿ ಮೂರು ಓದ್ತಾ ಇದ್ದೀರಾ? ಪ್ರಕಟಣೆ. ನೀನು ಎಚ್ಚರವಾಗಿಲ್ಲದಿದ್ದರೆ ವಾಗಿಲ್ಲದಿದ್ದರೆ ಕಳ್ಳನು ಬರುವಂತೆ ಬರುವೆನು. ಕಳ್ಳನು ಬರುವಂತೆ. ಕಂಟಿನ್ಯೂ. ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವೆನೋ ಅದು ನಿನಗೆ ತಿಳಿಯುವುದೇ ಇಲ್ಲ. ಅದು ನಿನಗೆ ತಿಳಿಯುವುದೇ ಇಲ್ಲ. ಹಲ್ಲೆಲೂಯ. ಆದರೆ ಉಪದೇಶವನ್ನ ನೆನಪಿನಲ್ಲಿಟ್ಟುಕೊಂಡು, ಉಪದೇಶವನ್ನ ಕಾದುಕೊಂಡು, ಉಪದೇಶದಲ್ಲಿ ಭದ್ರವಾಗಿ ನೀನಿದ್ರೆ ದೇವರು ಬರುವಂಥದ್ದು ನಿನಗೆ ಗೊತ್ತಾಗುತ್ತೆ. ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತಾ ಇದೆ, ವಾಕ್ಯವನ್ನ ನೀವು ಮರಿಬೇಡ್ರಿ. ವಾಕ್ಯ ನಿಮಗೆ ಜೀವಾಧಾರವಾಗಿದೆ, ಉಪದೇಶ ನಿಮಗೆ ಜೀವಾಧಾರವಾಗಿದೆ. ನಾನು ಸಾರುವಂತ ಸುವಾರ್ತೆ ಯಾರ ಕುರಿತಾಗಿ? ಸೃಷ್ಟಿಕರ್ತನಾಗಿರುವಂತ ದೇವರು ನರಾವತಾರಿಯಾಗಿ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ. ಎಲ್ಲಾ ಮನುಷ್ಯರಿಗೋಸ್ಕರವಾಗಿ ಯಜ್ಞವಾಗಿದ್ದಾನೆ, ಮರಣಿಸಿದ್ದಾನೆ, ಮತ್ತೆ 3ನೇ ದಿವಸದಲ್ಲಿ ಎದ್ದು ಬಂದಿದ್ದಾನೆ, ಪರಲೋಕಕ್ಕೆ ಆರೋಹಣನಾಗಿ 40ನೇ ದಿವಸದಲ್ಲಿ ಹೋಗಿದ್ದಾನೆ. ಆತನು ಮತ್ತೆ ಬರಲಿಕ್ಕಿದ್ದಾನೆ, ತನ್ನ ಮಕ್ಕಳನ್ನ ಕರೆದುಕೊಂಡು ಹೋಗಲಿಕ್ಕೆ ಪರಲೋಕಕ್ಕೆ. ಹಲ್ಲೆಲೂಯ. ಮತ್ತೆ ಆಮೇಲೆ ಹೊಸದಾದಂತ ಆಕಾಶ, ಹೊಸದಾದಂತ ಭೂಮಿಯನ್ನ ಆತನ ಮಕ್ಕಳಿಗೋಸ್ಕರವಾಗಿ ಆತನು ತನ್ನ ಬಾಯಿಂದ ನಿರ್ಮಾಣ ಮಾಡಲಿಕ್ಕಿದ್ದಾನೆ. ಹಲ್ಲೆಲೂಯ. ಆ ಯೇಸುವಿನ ಕುರಿತಾಗಿ ನಾವು ಸಾರುವಂಥದ್ದು ಪ್ರಿಯರೇ. ಹಲ್ಲೆಲೂಯ. ಆ ಉಪದೇಶವನ್ನ ಕೇಳಿ, ಆ ಉಪದೇಶವನ್ನ ಭದ್ರವಾಗಿ ನೀವು ಹಿಡಿದುಕೊಳ್ಳಬೇಕು. ಯೇಸು ಸ್ವಾಮಿಯನ್ನ ನಂಬಿದಂತ ಮಕ್ಕಳು, ಅವ್ರದ್ದು ಯಾವುದೇ ಕುಲ ಇರಲಿ, ಅವರು ಯಾರಾಗ್ತಾರೆ? ದೇವರ ಮಕ್ಕಳು, ಸೃಷ್ಟಿಕರ್ತನ ಮಕ್ಕಳು. ಹಲ್ಲೆಲೂಯ. ಯಾವ ದೇಶದವರೇ ಆಗಿರ್ಲಿ, ಯಾವ ಭಾಷೆಯನ್ನು ಮಾತಾಡುವಂತವರೇ ಆಗಿರ್ಲಿ, ಈ ಲೋಕದ ಪ್ರಕಾರವಾಗಿ ಕುಲಗಳು ಎಂಬುವಂತ ಕಜ್ಜಿ ಇದೆ ಅಲ್ಲ, ವಿಷವಾದ ಕಜ್ಜಿ, ಆ ವಿಷವಾದ ಮುಳ್ಳು ಗೋಲು, ಆ ಎಂತಹ ಕುಲದಿಂದ ಆದರೂ ಬಂದವರಾಗಿರ್ಲಿ, ಅವರೆಲ್ಲರೂ ಕೂಡ ಮಾನವರೇ. ಯಾವಾಗ ಯೇಸುವನ್ನು ನಂಬುತ್ತಾರೋ ಅವರು ದೇವರ ಮಕ್ಕಳಾಗ್ತಾರೆ. ಹಲ್ಲೆಲೂಯ. ಆ ದೇವರ ಮಕ್ಕಳಿಗೋಸ್ಕರವಾಗಿ ಹೊಸದಾದಂತ ಭೂಮಿಯನ್ನ, ಹೊಸದಾದಂತ ಆಕಾಶವನ್ನ ದೇವರು ವಾಗ್ದಾನ ಮಾಡಿದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ಗಾಡ್. ಆವತ್ತು ದೇವರನ್ನು ನಂಬಲಾರದಂತವ್ರು ಯಾರು ಇರೋದಿಲ್ಲ. ಹಲ್ಲೆಲೂಯ. ಎಲ್ಲಿ? ಹೊಸದಾದಂಥ ಭೂಮಿ, ಹೊಸದಾದಂಥ ಆಕಾಶದಲ್ಲಿ ಎಲ್ಲವೂ ಕೂಡ ದೇವರಿಗೆ ಮೆಚ್ಚುಗೆಯಾದಂಥ ಮಕ್ಕಳೇ ಇರ್ತಾರೆ. ನಂಬಲಾರದಂಥವ್ರ ಗತಿ ಏನಾಗುತ್ತೆ? ದುರ್ಗತಿ, ದುರ್ದಶೆ. ಅವರು ಎಲ್ಲಿಗೆ ಹೋಗ್ತಾರೆ? ನರಕಕ್ಕೆ ಸೇರಿಸಲ್ಪಡ್ತಾರೆ. ಅಲ್ಲಿ ಯುಗ ಯುಗಗಳು ಕಡಿಯುವಂತ ಹುಳ ಸಾಯುವುದಿಲ್ಲ, ಸುಡುವಂತ ಅಗ್ನಿ ಆರುವುದಿಲ್ಲ ಪ್ರಿಯರೇ. ಅದರ ಸಲುವಾಗಿ ಉಪದೇಶ ಬಹಳ ಮುಖ್ಯ. ಉಪದೇಶವನ್ನ ಇವತ್ತು ಬೆಳಗ್ಗೆ ಬಂತು 4ನೇ ಅಧ್ಯಾಯದಲ್ಲಿ ಏನೋ ಅನ್ಸುತ್ತೆ. ಹಲ್ಲೆಲೂಯ. ಒಂದ್ಸಾರಿ ಹೋದ್ರೆ ಜ್ಞಾನೋಕ್ತಿಗಳ ಪುಸ್ತಕ 5ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ ಮಾತು 12ನೇ ವಚನ. ಅಯ್ಯೋ, ನಾನು ಸದುಪದೇಶವನ್ನ ಎಷ್ಟು ದ್ವೇಷಿಸಿದೆ, ನನ್ನ ಹೃದಯವು ಬುದ್ಧಿವಾದವನ್ನ ಎಷ್ಟು ತಾತ್ಸಾರ ಮಾಡಿತು, ನನ್ನ ಬೋಧಕರ ಮಾತನ್ನ ಕೇಳದೆ ಹೋದೆನಲ್ಲ, ನನ್ನ ಉಪದೇಶಕರ ಕಡೆಗೆ ಕಿವಿಗೊಡಲಿಲ್ಲವಲ್ಲ ಅಂತೇಳಿ ಆವತ್ತು ಅಂದುಕೊಂಡ್ರೆ ಪ್ರಯೋಜನ
ಇಲ್ಲ. ಹಲ್ಲೆಲೂಯಾ. ಮುಂದೆ ಆಗುವಂತದನ್ನ ದೇವರು ಇವತ್ತೇ ತಿಳಿಸಿದ್ದಾನೆ. ಯಾಕಂದ್ರೆ ಆತ ಸೃಷ್ಟಿಕರ್ತನಾಗಿರುವಂತ ದೇವರು ಆತ ಹಿಂಗ ಇಟ್ಟಿದಾನಂದ್ರೆ, ಮಾರ್ಗ ಹಿಂಗ ಮಾಡಿದಾನಂದ್ರೆ, ಮನೆ ಕಟ್ಟಬೇಕಾದಂತ ನಾವೇ ಮನೆ ಹಿಂಗ ರೆಡಿ ಆಗ್ಬೇಕಂತೇಳಿ ಏನ್ ಮಾಡಿರ್ತೀವಿ, ಒಂದು ಪ್ಲಾನ್ ಮಾಡಿರ್ತೀವಿ. ದೇವರು ಆತ ಸರ್ವಜ್ಞಾನ, ಆತಗೆ ಪ್ಲಾನ್ ಇರಲ್ವಾ? ಹಲ್ಲೆಲೂಯಾ. ಆತನ ಭವಿಷ್ಯತ್ತನ್ನ ಮುಂದಾಗಿಯೇ ತಿಳಿಸಿದಂತ ಮಹಾದೇವರು. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರು ಸ್ಪಷ್ಟವಾಗಿ, ಆವತ್ತಿನ ದಿವಸ ನೀನು ಸದುಪದೇಶವನ್ನು, ಅಯ್ಯೋ ನಾನು ಎಷ್ಟು ದ್ವೇಷ ಮಾಡಿಬಿಟ್ಟೆ, ಏಸಪ್ಪನ ಬಗ್ಗೆ ಹೇಳಿದ್ರು ನಾನು ಏನೇನೋ ಅನ್ಕೊಂಡ್ಬಿಟ್ಟೆ ಅಂತೇಳಿ ನೀನು ಒಂದು ವೇಳೆ ದ್ವೇಷ ಮಾಡಿ ಏಸಪ್ಪನನ್ನ ಈ ಲೋಕದಲ್ಲಿರುವಾಗ ನಂಬಲಾರದೆ, ರಕ್ಷಣೆ ಮಾರ್ಗದಲ್ಲಿ ಬರಲಾರದೆ ಹೋದ್ರೆ 100% ಅಗ್ನಿ ನರಕವೇ ಗತಿಯಾಗುತ್ತೆ ಅಂತೇಳಿ ನಾನು ಹೇಳ್ತಾ ಇಲ್ಲ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ಪಷ್ಟವಾಗಿ, ಯೇಸುವನ್ನ ಯಾರು ದ್ವೇಷಿಸ್ತಾರೋ, ಯೇಸುವಿನ ಮೇಲೆ ಯಾರು ಕಕ್ಷೆ ಇಟ್ಕೊಳ್ತಾರೋ, ಯೇಸು ಬೇಡ ಎಂಬುವರೆಲ್ಲರಿಗೂ ಕೂಡ ಪಾತಾಳದ ದ್ವಾರಗಳು ಏನಾಗಿದಾವಂತೆ, ತೆರೆಯಲ್ಪಟ್ಟಿದ್ದು ಅವರು ಆಹ್ವಾನ ಮಾಡ್ತಾ ಇದ್ದಾವೆ. ಹಲ್ಲೆಲೂಯಾ. ಆದರೆ ಸೃಷ್ಟಿಕರ್ತನಾದಂಥ ದೇವರು ಯೇಸು, ಆ ಯೇಸುವಿನ ಆಸೆ ಏನ್ರಿ, ಯಾರು ಕೂಡ ಹೋಗಬಾರ್ದು. ದೇವರು ಎಲ್ಲರಿಗೂ ಸ್ವತಂತ್ರವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಏನ್ರಿ, ಎಲ್ಲರಿಗೂ ಫ್ರೀಡಮ್ ಕೊಟ್ಟನ ದೇವರು. ಏನು ಸ್ವತಂತ್ರ? ಅವರು ಆರಿಸಿಕೊಳ್ಳಬಹುದು. 2 ಮಾರ್ಗಗಳನ್ನ ಇಟ್ಟಿದ್ದಾನೆ, ಒಂದು ಮರಣ, ಒಂದು ಜೀವ, ಒಂದು ಆಶೀರ್ವಾದ, ಇನ್ನೊಂದು ಶಾಪ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದು ನಿತ್ಯ ಮರಣ, ಒಂದು ನಿತ್ಯ ಜೀವ. ಹಲ್ಲೆಲೂಯಾ. ಈ ಮಾರ್ಗಗಳನ್ನು ಇಟ್ಟಿದ್ದಾನೆ ನಮ್ಮ ಮುಂದೆ. ಆತನು ಹೇಳ್ತಾ ಇದ್ದಾನೆ ನಮಗೆ, ನಾವು ಏನ್ ಮಾಡಬೇಕು, ಆಯ್ಕೆ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಒಳ್ಳೆದ್ದು ಕೆಟ್ಟದ್ದು 2 ನಮ್ಮ ಮುಂದಿದಾವೆ. ಕೆಟ್ಟದ್ದನ್ನು ಆರಿಸಿಕೊಂಡ್ರೆ ನಮ್ಮ ಜೀವಿತ ಏನಾಗುತ್ತೆ, ಸ್ವಲ್ಪ ದಿವಸಗಳ ಕಾಲ ಬಹಳ ಚೆನ್ನಾಗಿ ಇದ್ರೂ ಕೂಡ ಆ ಚೆನ್ನಾಗಿರುವಂಥದ್ದು ಏನಾಗುತ್ತೆ, ಸ್ವಲ್ಪ ದಿವಸ ಆದಮೇಲೆ ಎಲ್ಲ ಉಳುಕಾಗಿ ಕೊಳಕಾಗಿ ಅಂತ್ಯಕಾಲದಲ್ಲಿ ಭಯಂಕರವಾಗಿರ್ತಕ್ಕಂಥ ರೋಗಗಳಿಗೆ, ಬಾಧೆಗಳಿಗೆ ತುತ್ತಾಗಿ ಈ ಒಂದು ಜೀವಿತವನ್ನ ಹೆಂಗ್ ಕಳೀತಾರೆ ಅವರು, ಭಯಂಕರವಾಗಿರ್ತಕ್ಕಂಥ ನೋವಿನಲ್ಲಿ ಕಳೆದು ತಮ್ಮ ಜೀವಿತವನ್ನ ಮುಗಿಸಿ ಬಿಡ್ತಾರೆ. ಕೆಟ್ಟದ್ದಕ್ಕೆ ಹೆಚ್ಚಾಗಿ ಪ್ರೇರೇಪಣೆಯನ್ನ ಕೊಟ್ಟಂತವರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ಸ್ವತಂತ್ರ ಕೊಟ್ಟಿದ್ದಾನೆ ಎಲ್ಲಾ ಮನುಷ್ಯರಿಗೂ. ಆತನು ಕರೆದಿದ್ದಾನೆ ಎಲ್ಲಾ ಮನುಷ್ಯರನ್ನ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಅಂತೇಳಿ. ಹಲ್ಲೆಲೂಯಾ. ಬಂದವರಿಗೆ ಮಾತ್ರ ಏನಿದೆ, ರಕ್ಷಣೆ ಇದೆ. ಬರಲಾರ್ದಂಥವ್ರಿಗೆ ರಕ್ಷಣೆ ಇಲ್ಲ. ದೇವರಾದ್ರೆ ಏನ್ ಮಾಡ್ತಾರೆ ಹೇಳ್ರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಿಮ್ಗೆ ಹೇಳ್ತಾರೆ ಏನಂತೇಳಿ, ನೀವು ಸಾಲ ತಗೊಬೇಕಾದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇರಬೇಕು. ಹಲ್ಲೆಲೂಯಾ. ಆ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡಲ್ಲಾಗಲಿ, ಇನ್ನೊಂದರಲ್ಲಾಗಲಿ, ಮುನ್ನೊಂದರಲ್ಲಾಗಲಿ ಏನಾದರೂ ಫಾಲ್ಟ್ ಇದ್ರೆ ನಾವು ಲೋನ್ ಕೊಡೋಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ಈ ಒಂದು ಯೋಜನೆಗೆ ನೀನು ಅರ್ಹಳಾದವಳು ಆಗೋದಿಲ್ಲ ಅಂತೇಳಿ ಇವರೇ ಹೇಳ್ಬೇಕಾದ್ರೆ, ಮತ್ತೆ ಪಾಪ ದೇವರು ಮೊದಲೇ ಹೇಳ್ಬಿಟ್ಟಿದ್ದಾನೆ, ನೀವು ರಕ್ಷಣೆ ಹೊಂದಬೇಕಾದ್ರೆ ನನ್ನಲ್ಲಿ ನೀವು ಬರಲೇಬೇಕು. ಹಲ್ಲೆಲೂಯಾ. ಆ ಸದುಪದೇಶಕ್ಕೆ ನೀನು ಒಳಗಾಗಲಾರದೆ ಹೋದ್ರೆ ಏನಾಗುತ್ತೆ ಪ್ರಿಯರೇ, ಆವತ್ತು ದೊಡ್ಡದಾಗಿರ್ತಕ್ಕಂಥ ಸಮೂಹದ ಮುಂದೆ ನೀನೇನಾಗ್ತೀಯಾ, ನಾಚಿಕೆಗೆ ಈಡಾಗಬೇಕಾಗುತ್ತೆ. ಹಲ್ಲೆಲೂಯಾ. ಅದರ ಸಲುವಾಗಿ ಸತ್ಯವೇದ ಸ್ಪಷ್ಟವಾಗಿ ನಮಗೆ ಹೇಳ್ತಾ ಇದೆ, ಸದುಪದೇಶವನ್ನ ನೀವೇನ್ ಮಾಡ್ರಿ, ಜ್ಞಾಪಕ ಮಾಡಿಕೊಳ್ಳ್ರಿ. ಯೇಸು ಸ್ವಾಮಿ ಯಾವ ಕುಲದ ದೇವರು ಅಲ್ಲ, ಆತನು ದೇವರು ಮಾತ್ರ. ಕುಲಗಳನ್ನು ನೀವು ಮಾಡ್ಕೊಂಡಿದ್ದೀವಿ. ಹಲ್ಲೆಲೂಯಾ. ಕುಲಗಳನ್ನ ದೇವರು ಮಾಡಿಲ್ಲ, ಕುಲಗಳನ್ನ ದೇವರು ಮಾಡೇ ಇಲ್ಲ. ಆದ್ರೆ ಮನುಷ್ಯರು ತಾವು ತಮಗೆ ಕುಲಗಳನ್ನ ಇಟ್ಟುಕೊಂಡು ಆ ಕುಲಗಳಿಗೆ ಒಬ್ಬ ದೇವರನ್ನಾಗಿ ಅವರೇ ಮಾಡಿಕೊಂಡಿದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಒಂದು ಜಾತಿಯ ದೇವರು ಆತ ಅಲ್ವೇ ಅಲ್ಲ, ಎಲ್ಲಾ ಮನುಷ್ಯರನ್ನು ಉಂಟು ಮಾಡಿದಂತ ಸೃಷ್ಟಿಕರ್ತನಾದ ದೇವರಾತ. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರಿಯರೇ, ಇವತ್ತಿನ ದಿವಸ ಅನೇಕರು ತಪ್ಪಾಗಿ ತಿಳಿದುಕೊಂಡಿದ್ದಾರೆ. ಅದರ ಸಲುವಾಗಿ ಯೇಸು ಸ್ವಾಮಿಯನ್ನ ದ್ವೇಷ ಮಾಡ್ತಾರೆ. ಹಲ್ಲೆಲೂಯಾ. ಅಮೆರಿಕ ಮೊನ್ನೆ ಉಟ್ಕೊಂಡಿರೋದು ಅದು. ಅಮೆರಿಕದವ್ರು ಬೇರೆ ಯಾರಲ್ಲ, ಇಂಗ್ಲೆಂಡ್ ದೇಶದಲ್ಲಿ ಇರುವಂಥದ್ದು. 1776ರಲ್ಲಿ ಅದಕ್ಕೆ ಸ್ವಾತಂತ್ರ್ಯ ಬಂದಿರುವಂಥದ್ದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೇಸು ಸ್ವಾಮಿ ಅವರು ಎಲ್ಲಿಯವ್ರಿ, ನಮ್ಮ ಏಷ್ಯಾ ಖಂಡದವ್ರಿ ಅವರು. ಹಲ್ಲೆಲೂಯಾ. ಅದರ ಸಲುವಾಗಿ ಸ್ವಾಮಿ ವಿವೇಕಾನಂದರು ಎಷ್ಟು ಅವ್ರನ್ನ ಪ್ರೀತಿ ಮಾಡ್ತಾ ಇದ್ರು ಅಂದ್ರೆ, ಆ ಒಂದು ಕ್ರಿಸ್ತನ ಅನುಕರಣೆ ಎನ್ನುವಂಥ ಪುಸ್ತಕವನ್ನ ತಮ್ಮ ಬಳಿಯಲ್ಲಿಯೇ ಇಟ್ಟುಕೊಂಡು ಅದರಲ್ಲಿರ್ತಕ್ಕಂಥ ಅನೇಕ ವಿಷಯಗಳನ್ನು ಅವ್ರು ಏನು ಮಾಡಿದ್ದಾರೆ, ಸಂದೇಶವಾಗಿ ಕೊಟ್ಟಿದ್ದಾರೆ. ಅಯ್ಯೋ, ನಾನು ಯೇಸುವನ್ನ ಧಿಕ್ಕಾರ, ತಾತ್ಸಾರ, ಯೇಸುವನ್ನ ನೋಯಿಸುವಂತ ನನ್ನ ಜನರನ್ನು ಕಂಡು ಎಷ್ಟೋ ನನಗೆ ನೋವಾಗುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಯಾರು? ಸ್ವಾಮಿ ವಿವೇಕಾನಂದರು. ಅವ್ರು ಮಾಡಿದಂಥ ಭಕ್ತಿ ಅವ್ರು ಮಾಡಿದಾರ? ಇವರಲ್ಲಿರುವಂಥದ್ದು ಒಂದೇ ದ್ವೇಷ, ಕಕ್ಷೆ. ಹಲ್ಲೆಲೂಯಾ. ಅದನ್ನು ಸಾಧಿಸ್ತಾರೆ ಪ್ರೇರೆ. ಅದರಿಂದ ಪ್ರಯೋಜನ ಇಲ್ಲ. ಅವ್ರಿಗೆ ಗೊತ್ತಿಲ್ಲ ಯಾರ ಕೈಯಲ್ಲಿ ಅವರ ಜೀವಗಳು ಇದ್ದಾವ, ಯಾರ ಕೈಯಲ್ಲಿ ಅವರ ಭವಿಷ್ಯತ್ತು ಇದೆಯೋ, ಯಾರು
ಪರಲೋಕಕ್ಕೆ ಸೇರಿಸಬಲ್ಲನು, ಯಾರು ಅಗ್ನಿ ನರಕಕ್ಕೆ ತಳ್ಳಬಲ್ಲನು, ಆತನನ್ನು ತಿಳಿಯಲಾರದೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಜೀವಿಸ್ತಾ ಇದ್ದಾರೆ ಪ್ರಿಯರೇ. ಅದರ ಸಲುವಾಗಿ ನೀವು ಸ್ಪಷ್ಟವಾಗಿ ತಿಳ್ಕೊಳ್ರಿ, ಒಂದು ವೇಳೆ ಯೇಸು ಸ್ವಾಮಿಯನ್ನ ನೀವು ತಿಳಿದುಕೊಳ್ಳಲಾರದೆ ರಕ್ಷಣೆಯ ಮಾರ್ಗದಲ್ಲಿ ಬರಲಾರದೆ ಇದ್ರೆ ಆತನ ಹೆಂಗ್ ಬರ್ತಾನೆ, ಅವ್ರಿಗೆ ಕಳ್ಳನು ಬರುವಂತೆ ಬರ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಸದುಪದೇಶವನ್ನ ಏನ್ ಮಾಡಬಾರ್ದ್ರಿ, ಮರೆಯಬಾರದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ಮೊದಲನೇದಾಗಿ ನಿಮ್ಮ ದೇವರಾಗಿರುವಂತ ಯೇಸು ಆತನು ಏನಾಗಿದ್ದಾನೆ, ಮನುಷ್ಯನಾಗಿ ಬಂದಿದ್ದಾನೆ. ಅದು ಬಹಳ ಮುಖ್ಯ. ದೇವರಾಗಿ ಬಂದಿಲ್ಲ, ಹೆಂಗ್ ಬಂದಿದ್ದಾನೆ, ಮನುಷ್ಯನಾಗಿ ಬಂದು ಮನುಷ್ಯನ ಶ್ರಮೆಯನ್ನ ಅನುಭವಿಸಿ ಆತನು ಆ ದೇವರಾಗಿರುವಾಗ ಯಾವುದನ್ನ ಮೊದಲು ಲಿಖಿತಪಡಿಸಿದ್ದನೋ ಅದನ್ನ ಏನ್ ಮಾಡಿದಾನಾತ, ನೆರವೇರಿಸಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಈ ಲೋಕಕ್ಕೆ ಬರುವಾಗ ಹೆಂಗ ಬಂದಾತ, ಸ್ತ್ರೀ ಸಂತಾನವಾಗಿ ಬಂದ. ಹಲ್ಲೆಲೂಯಾ. ನಾವೆಲ್ಲರೂ ಕೂಡ ಪುರುಷ ಸಂತಾನ. ಯಾರ್ರೀ, ಮನುಷ್ಯರಾಗಿರ್ತಕ್ಕಂಥ ನಾವೆಲ್ಲರೂ ಸನ್ ಆಫ್ ಆದ್ಮೇಲೆ ಯಾರು ಹೆಸರಿರುತ್ತೆ, ಅಮ್ಮಂದಿರುತ್ತ, ಅಪ್ಪಂದಿರುತ್ತೆ, ಅಪ್ಪಂದಿರುತ್ತೆ. ಎಲ್ಲರೂ ಕೂಡ ಯಾರ್ರೀ, ಪುರುಷ ಪ್ರಮೇಯದ ಮೂಲಕವಾಗಿ ನಾವು ಜನಿಸಿದಂಥವ್ರು. ಏಸು ಆಗಲ್ಲ. ಆತನ ಹೆಂಗ ಹುಟ್ಟಿ ಬಂದಿದ್ದಾನೆ, ಪರಿಶುದ್ಧಾತ್ಮನ ಮೂಲಕವಾಗಿ ಕನ್ನಿಕೆಯ ಗರ್ಭದಲ್ಲಿ ಆತನು ಜನಿಸಿ ಬಂದಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಿಂತ ಮುಂಚಿತವಾಗಿ ಆರಂಭದಲ್ಲಿ ದೇವರು ಯಾವುದನ್ನು ಹೇಳ್ಕೊಂತ ಬಂದು ಅದನ್ನು ನೆರವೇರಿಸುವುದಕ್ಕಾಗಿ ಆತನೇ ಮನುಷ್ಯನಾಗಿ ಈ ಲೋಕಕ್ಕೆ ಇಳಿದು ಬಂದ. ಅದರ ಸಲುವಾಗಿ ಪೌಲನು ಹೇಳ್ತಾನೆ, ನಾನು ಸಾರುವಂತ ಯೇಸು ಆತನು ದೇವರಾಗಿದ್ದ ಮನುಷ್ಯನಾಗಿ ಇಳಿದು ಬಂದಿರುವಂತ ಯೇಸು ಅಂತೇಳಿ. ಹಲ್ಲೆಲೂಯಾ. ದೇವರು ಆದರೂ ಮನುಷ್ಯನು ಆದರೂ ಕೂಡ ಆತನು ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವರು ಮನುಷ್ಯನಾಗಿ ಬಂದ, ಮನುಷ್ಯನಾದ ಮೇಲೆ ಆತ ಮತ್ತೆ ಏನಾದ, ದೇವರಾದ. ಹಲ್ಲೆಲೂಯಾ. ಅದೇ ಮರ್ಮ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ಪಷ್ಟವಾಗಿ, ಆ ಯೇಸುವನ್ನ ನೀನು ಮರೆಯಬಾರದು. ಯೇಸು ಮಾಡಿರುವಂಥದ್ದು ಬೇರೆ ಯಾರು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಬೇರೆ ಯಾರು ಕೂಡ ಪ್ರಾಣವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ, ರಕ್ತವನ್ನು ಸುರಿಸೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಒಂದು 20, 30, 40, 100 ಜನ ಎಗರಿಸ್ತಾರ ಹೊರತಾಗಿ ಅವರು ಕೂಡ ಹೇಳೋಲ್ಲ, ಪ್ರಾಣವನ್ನ ಕೊಡಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಗರ್ಸರೇ ಎಲ್ಲರೂ ದೊಡ್ಡ ಕೈಯಾಗ ಏನೆಲ್ಲ ಇಟ್ಕೊಂಡಿರ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹೇಳಿ, ಅರ್ಥ ಆಗುತ್ತೆ ನಿಮ್ಗೆಲ್ಲರಿಗೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರುಗಳು ಅನ್ಸ್ಕೊಂಡಂಥವ್ರು ಏನು ಮಾಡಿದ್ರು, ಮನುಷ್ಯರ ಕಲ್ಪನೆಯ ಮೂಲಕವಾಗಿ ದೇವ್ರಂದ್ರೆ ಭಯ ಬರ್ಬೇಕಂತೇಳಿ ಅವ್ರ ಕೈಯಲ್ಲಿ ಏನೇನೋ ಕೊಟ್ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದೇ ನಿಮ್ಗೆ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಎಕ್ಸ್ಟ್ರಾ 2 ಕೈಗಳಿದ್ರೆ ನೀವೇನು ಮಾಡ್ತೀರಿ, ಏನಪ್ಪ ಎಂಥ ಮಗ ಹುಟ್ಟಿಬಿಟ್ನ ಅಂತೇಳಿ ನೀವು ಆಪ್ರೇಷನ್ ಮಾಡಿಸ್ತೀರೋ ಇಲ್ಲ, ಭಾಳ ನೋವು ಪಡಿತೀರ ಇಲ್ಲ, ಹಬ್ಬ ಒಳ್ಳೆ ರೀತಿಯಲ್ಲಿ ಹುಟ್ಟೇನಪ್ಪ, ನಾನು ಆರಾಧನೆ ಮಾಡುವಂಥ ದೇವ್ರ ರೂಪದಲ್ಲಿ ಹುಟ್ಟೇನ ಅಂತೇಳಿ ನೀವು ಇಷ್ಟಪಡ್ತೀರ. ಎಕ್ಸ್ಟ್ರಾ ಇಲ್ಲೊಂದು ಕೈಗಳು ಕಾಲುಗಳು ಎಕ್ಸ್ಟ್ರಾ ಬಂದ್ರೆ ಅಂತ ತಿಳ್ಕರಿ. ಒಂದು ವೇಳೆ ಮನುಷ್ಯನ ಮೂತಿ ಬರಲಾರ್ದು ಯಾವುದೋ ಕೋತಿ ಮೂತಿ ಬಂತಂತ ತಿಳ್ಕರಿ, ಇಷ್ಟಪಡ್ತೀರ? ಏನು ಮಾಡ್ತೀರಿ? ನೀವು ಏನು ಮಾಡ್ತಾ ಇದ್ದೀರೋ ನಿಮಗೆ ಗೊತ್ತಿರಲಾರ್ದಂಥ ಒಂದು ಸ್ಥಿತಿ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವನ್ನ ತಿಳಿದುಕೊಳ್ಳ್ರಿ, ಆ ಸತ್ಯ ನಿಮಗೆ ಏನು ಮಾಡುತ್ತೆ, ಸ್ವತಂತ್ರರನ್ನಾಗಿ ಮಾಡುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೇಸುವನ್ನ ನೀವು ತಿಳಿಯಲಾರದೆ ಇದ್ರೆ, ಯೇಸುವಿನ ಮಾರ್ಗದಲ್ಲಿ ನೀವು ನಡೀಲಾರದೆ ಇದ್ರೆ ನರಕ ಖಂಡಿತವಾಗಿ ಅದು ಯಾವಾಗಲೂ ಇರುವಂಥದ್ದಾಗಿದೆ. ಆದ ಕಾರಣ ನೀವು ಯೇಸುವಿನ ಮಾರ್ಗದಲ್ಲಿ ನಡಿಬೇಕು. ಹಲ್ಲೆಲೂಯಾ. ಎರಡನೇದಾಗಿ ನಿಮಗೆ ಉಪದೇಶವನ್ನ ಮಾಡುವಂಥ ಉಪದೇಶಕರನ್ನ ಮರೆಯಬಾರದು. ಅವರು ವ್ಯಸನದಿಂದ ಇರುವ ರೀತಿಯಲ್ಲಿ ನೀವು ನೋಡಿಕೊಳ್ಳಬಾರದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ರಕ್ಷಣೆ ಹೊಂದಿದ್ದೀರಿ, ಎಲ್ಲೆಲ್ಲೋ ಕೂತ್ಕೊಂಡು ಏನು ಮಾಡ್ತಾ ಇದ್ದೀರಿ, ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದೀರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಷ್ಟು ನೋವಾಗುತ್ತೆ ಗೊತ್ತಾ, ಒಂದೇ ಕುಟುಂಬದವ್ರು ನೀವು ರಕ್ಷಣೆ ಹೊಂದಿದ ಮೇಲೆ ಯಾರ ಕುಟುಂಬಕ್ಕೆ ಸೇರಿಸಲ್ಪಟ್ಟಿರಿ, ಪರಲೋಕದ ಕುಟುಂಬಕ್ಕೆ. ಪರಲೋಕದ ಕುಟುಂಬದವರು ಪರಲೋಕಕ್ಕೆ ಬಿಟ್ಟು ಮತ್ತೆ ಲೋಕದ ಕಡೆಗೆ ಹೋದ್ರಪ್ಪ ಯಾರಿಗೆ ನೋವಾಗುತ್ತೆ ರೀ, ಯಾರಿಗೆ ನೋವಾಗುತ್ತೆ? ವಾಕ್ಯದ ಮೂಲಕವಾಗಿ ಎತ್ತಿರ್ತಕ್ಕಂಥ ನಿಮ್ಮ ಆತ್ಮಿಕ ತಂದೆ ತಾಯಿಗಳಾಗಿರ್ತಕ್ಕಂಥ ನಮಗೆ ನೋವಾಗುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಕುಟುಂಬದಲ್ಲಿ ನೀವು ಇರಬೇಕು. ಒಂದು ವೇಳೆ ಈ ಕುಟುಂಬದಲ್ಲಿ ಭಾಗಸ್ವಾಮ್ಯವನ್ನ ಪಡೆಯಲಾರದಂಥವರು ನೀವು ರಕ್ಷಣೆಯನ್ನ ಹೊಂದಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ, ಯೇಸುವನ್ನ ಜ್ಞಾಪಕ ಮಾಡಿಕೊಳ್ಳಿರಿ. ಯೇಸುವನ್ನ ತೋರಿಸಿದಂಥ ದೈವ ಸೇವಕರನ್ನ ಜ್ಞಾಪಕ ಮಾಡಿಕೊಳ್ಳಿರಿ. ದೈವ ಸೇವಕರು ಬೋಧಿಸಿದಂಥ ಉಪದೇಶವನ್ನ ಜ್ಞಾಪಕ ಮಾಡಿಕೊಳ್ಳಿರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, 3 ಅಂಶಗಳು ಇವತ್ತಿಗೆ ಸಾಕು. ಮುಂದಿನ ವಾರ ಇನ್ನೂ ಅನೇಕ ಅಂಶಗಳನ್ನು ನಾವು ಧ್ಯಾನ ಮಾಡೋಣ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತಿನ ದಿವಸ ಯೇಸುವನ್ನ ಜ್ಞಾಪಕ ಮಾಡಿಕೊಂಡಿದೀಯಾ? ಸತ್ತವರೊಳಗಿಂದ ಎದ್ದು ಬಂದ ಆತನ ಹೊರತಾಗಿ ಯಾರು ಇಲ್ಲ.
ಪರಲೋಕದಿಂದ ಭೂಲೋಕಕ್ಕೆ ಇಳಿದು ಬಂದ ಆತನು ಮತ್ತು ಪರಲೋಕಕ್ಕೆ ಏರುವುದಾತನು ಯೇಸುವಿನ ಹೊರತಾಗಿ ಯಾರೂ ಇಲ್ಲ. ಆ ಯೇಸುವನ್ನ ಸೇರಬೇಕಾದರೆ, ಮೋಕ್ಷವನ್ನ ಪಡೆಯಬೇಕಾದರೆ ಆತನ ರಕ್ತದ ಹನಿಗಳಲ್ಲಿ ನೀನು ತೊಳೆಯಲ್ಪಡಬೇಕು. ನಿನ್ನ ಪಾಪ ಕಡು ಕೆಂಪಾಗಿದ್ರು, ಕಿರು ಮಂಜೆಯೋಪಾದಿಯಲ್ಲಿದ್ರು ಹಿಮದ ಹಾಗೆ ಬೆಳ್ಳಗೆ ಮಾಡುವೆನು ಎಂಬುದಾಗಿ ಹೇಳಿರ್ತಕ್ಕಂಥ ದೇವರು ಆತನು. ಪ್ರಿಯರೇ, ನಿನ್ನನ್ನು ಶಿಕ್ಷಿಸಲಾರದ ದೇವರು ಆತ, ನಿನ್ನನ್ನು ಕ್ಷಮಿಸುವ ದೇವರು ಆತ. ನೀನು ಆತನ ಬಳಿಗೆ ಬಂದರೆ ನಿನಗೆ ರಕ್ಷಣೆ ಇದೆ. ವಿವೇಕದ ಆಲೋಚನೆಯುಳ್ಳ ಹೃದಯವುಳ್ಳವರಾಗಿ ನೀವು ಜೀವಿಸ್ರಿ. ಯಾಕೆ ಮಾತುಗಳನ್ನು ಹೇಳ್ತಾ ಇದ್ದಾರೆ, ಯಾಕೆ ಉಪದೇಶವನ್ನು ಬೋಧಿಸ್ತಾ ಇದ್ದಾರೆ, ಯಾಕೆ ಈ ಉಪದೇಶ ಎಂಬುದಾಗಿ ಒಂದು ಸಾರಿ ಆಲೋಚನೆ ಮಾಡ್ರಿ. ಯಾಕೆ ನಾನು ಈ ಸ್ಥಳಕ್ಕೆ ಬಂದಿದ್ದೇನೆ ಒಂದು ಸಾರಿ ಆಲೋಚನೆ ಮಾಡ್ರಿ ಪ್ರಿಯರೇ. ನಿನ್ನ ಆತ್ಮ ಬಹಳ ಅಮೂಲ್ಯವಾಗಿರುವಂಥದ್ದು. ಆ ಆತ್ಮದ ಬೆಲೆ ಇಡೀ ಭೂಮಿ ಲೋಕವನ್ನು ಸಂಪಾದನೆ ಮಾಡಿಕೊಂಡ್ರು ಕೂಡ ಅದಕ್ಕೆ ಬೆಲೆ ಇಲ್ಲ, ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಒಂದು ಆತ್ಮದ ಬೆಲೆ ಇಡೀ ಭೂಮಿ, ಇಡೀ ಲೋಕವಾದರೆ ಎಷ್ಟೋ ಆತ್ಮಗಳು ಇವತ್ತಿನ ದಿವಸ ಸೃಷ್ಟಿಕರ್ತನಾದ ದೇವ್ರ ಕಡೆಗೆ ಬರ್ತಾ ಇಲ್ಲ. ಆ ಆತ್ಮಗಳ ಬೆಲೆ ಏನಾಗಿದೆ ಒಂದು ಸಾರಿ ಆಲೋಚನೆ ಮಾಡ್ರಿ. ಸುವಾರ್ತೆಯನ್ನು ಧಿಕ್ಕರಿಸ್ತಾ ಇದ್ದೀರಾ, ಉಪದೇಶವನ್ನ ಬಿಡ್ತಾ ಇದ್ದೀರಾ, ಉಪದೇಶವನ್ನು ಹೊಂದಿ ಕೂಡ ಮತ್ತೆ ಪುನಃ ಲೋಕದ ಕಡೆಗೆ ಹೋಗಿದ್ದೀರಾ. ಸಹೋದರ ಸಹೋದರಿ, ಒಂದು ಸಾರಿ ಆಲೋಚನೆ ಮಾಡ್ಕೋ. ಮುಂದೆ ಬರುವಂತ ಕೆಟ್ಟ ದಿನಗಳು ಆ ಶುಭ ಇಲ್ಲ ಎಂಬುದಾಗಿ ಹೇಳುವ ವರ್ಷಗಳು ಬರುವುದರ ಒಳಗಡೆ ಆಗಿಯೇ ನಿನ್ನ ಸೃಷ್ಟಿಕರ್ತನನ್ನು ಮರೆತು ಬಿಟ್ಟಿದೀಯಾ? ಮತ್ತೆ ಪುನಃ ಒಂದು ವೇಳೆ ತಪ್ಪಿ ಹೋಗಿದ್ರೆ, ಮಂದೆಯಿಂದ ದೂರ ಆಗಿದ್ರೆ, ಈ ಒಂದು ಸಭೆಯಿಂದ ದೂರ ಆಗಿದ್ರೆ, ಪುನಃ ಸಭೆಯ ಒಳಗಡೆ ಬಂದು ನೀನು ನಿನ್ನ ಆತ್ಮವನ್ನ ಪುನಃ ನೀನು ಉಜ್ಜೀವಿಸ ಮಾಡಿಕೊಳ್ಳಬೇಕಾದ ಸ್ಥಿತಿ ಎಷ್ಟೋ ಇದೆ. ಈ ಸಮಯದಲ್ಲಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮೊದಲನೇದಾಗಿ ಯೇಸುವನ್ನ ಜ್ಞಾಪಕ ಮಾಡಿಕೊಳ್ಳಿರಿ, ದೈವ ಸೇವಕರನ್ನ ಜ್ಞಾಪಕ ಮಾಡಿಕೊಳ್ಳಿರಿ, ಉಪದೇಶವನ್ನ ಕೂಡ ಜ್ಞಾಪಕ ಮಾಡಿಕೊಳ್ಳಿರಿ. ಉಪದೇಶ ಅದು ನಮಗೆ ಜೀವವಾಗಿದೆ. ಆ ವಾಕ್ಯ ನಮಗೆ ಆರೋಗ್ಯವನ್ನು ಕೊಡುವಂಥದ್ದಾಗಿದೆ. ವಾಕ್ಯ ನಮ್ಮನ್ನ ಉಜ್ಜೀವಗೊಳಿಸುವಂಥದ್ದಾಗಿದೆ. ವಾಕ್ಯದ ಮೂಲಕವಾಗಿ ದೇವರ ಮಹಿಮೆ ಹೊಂದುತ್ತಾನೆ. ಪ್ರಿಯರೇ, ವಾಕ್ಯ ಅದು ಜೀವಿಸುವಂತ ಯೇಸುವೇ ಆಗಿದ್ದಾನೆ. ಸಮಯದಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತಿಯುಳ್ಳ ದೇವರೇ, ನನಗೆ ಸ್ತೋತ್ರ. ವಾಕ್ಯದ ಮೂಲಕವಾಗಿ ನಮ್ಮನ್ನು ಎಚ್ಚರಿಸಿ ಅದ್ಭುತವಾಗಿ ನಮ್ಮ ಸಂಗಡ ಮಾತಾಡೋದಕ್ಕಾಗಿ ಸ್ತೋತ್ರ. ಎಲ್ಲರನ್ನೇ ಮಸ್ತಕ್ಕೆ ಒಪ್ಪಿಸ್ಕೊಡ್ತಾ ಇದ್ದಾನೆ. ಕೇಳಿದ ವಾಕ್ಯವು ಮರೆಯಲಾರದಂತೆ ಮಾಡಪ್ಪ, ಫಲಭರಿತವಾಗುವಂತೆ ಮಾಡು, ಸುಭಿಕ್ಷತೆಯನ್ನುಂಟು ಮಾಡು. ಜ್ಞಾಪಕ ಮಾಡಿಕೊಳ್ಳತಕ್ಕಂಥ ವಿಷಯದಲ್ಲಿ ಸ್ವಾಮಿ, ಇವರು ಬಲಹೀನರಾಗದಂತೆ ಇವರಿಗೆ ಜ್ಞಾಪಕ ಮಾಡಿಸು, ಸುಭಿಕ್ಷತೆ ಕೊಡು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಎಲ್ಲವನ್ನು ಒಂದೇ ಬರುತ್ತದೆ. ಆಮೇಲೆ ನನ್ನ ತಂದೆಯ ದೇವರ ಪ್ರೀತಿ, ಯೇಸು ಕ್ರಿಸ್ತ ಮಾರ್ಗಕ್ಕೂ ಪರಿಶುದ್ಧಾತ್ಮನೇ ಸಾವರ್ಸು ಈಗಲೇ ಯಾವಾಗ ನನ್ನ ಸಂಗಡ, ನನ್ನ ಕುಟುಂಬಕ್ಕೆ ಸಂಗಡ ಬಂದಿರುವ ನಿಮ್ಮೆಲ್ಲರ ಸಂಗಡ, ಸಕಲದ ಅತ್ಯಂತರ ಸಂಗಡ, ಯಾವ ಪ್ರದೇಶ ಸಂಗಡ ಸದಾ ಕಲ್ಲಿಯಾಗಿರಲಿ. ಆಮೇಲೆ ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ಜಯ, ಸಕಲ ಪಾಪಗಳಿಗೆ ನಂತರ ನಾಶ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ, ಸ್ತೋತ್ರ. ಆಮೆನ್, ಆಮೆನ್.